ಹ್ಯಾಪಿ ನ್ಯೂ ಇಯರ್ ಅಂತ ಸ್ಟೋರಿ ಗಿರಿ ಮೆನ್ಷನ್ ಮಾಡ್ಕೊಂಡು ಎಲ್ಲ ಮಿಂಚ್ತಿರ್ತಾರೆ. ಇನ್ನು ಒಂದ್ ಕಡೆ ಸ್ವಲ್ಪ ಜನ ಬರೀ ಕ್ಯಾಲೆಂಡರ್ ಚೇಂಜ್ ಆಯ್ತು, ನಮ್ ಲೈಫ್ ಏನು ಚೇಂಜ್ ಆಗಲ್ಲ ಅಂತ ಹೇಳ್ಬಿಟ್ಟು ಫೀಲಿಂಗ್ ಸ್ಟೇಟಸ್ ಹಾಕೊಂಡಿರ್ತಾರೆ. ಆದ್ರೆ ರಿಯಲ್ ಫ್ಯಾಕ್ಟ್ ಏನಪ್ಪಾ ಅಂದ್ರೆ 2024 ವರ್ಗೂ ನಾನು ಕೂಡ ನಮ್ ಲೈಫ್ ಅಲ್ಲಿ ಏನು ಚೇಂಜಸ್ ಆಗಲ್ಲ, ವರ್ಷ ವರ್ಷ ಬರೀ ಕ್ಯಾಲೆಂಡರ್ ಮಾತ್ರ ಚೇಂಜ್ ಆಗುತ್ತೆ ಅಂತ ಅನ್ಕೊಂಡಿದ್ದೆ. ಯಾವಾಗ 2025 ಸ್ಟಾರ್ಟ್ ಆಯ್ತು ಅವಾಗ ಕ್ಯಾಲೆಂಡರ್ ಚೇಂಜ್ ಮಾಡೋ ಜೊತೆಗೆ ಲೈಫ್ ನಾನು ಚೇಂಜ್ ಮಾಡಬೇಕು ಅಂತ ಫಿಕ್ಸ್ ಆದ. 2024 ಅಲ್ಲಿ ಏನು ಇರಲಿಲ್ಲ, 2025 ಗೆ ಹತ್ತತ್ರ 2.5 ಲಕ್ಷ ಫಾಲೋವರ್ಸ್ ನ ಗೇನ್ ಮಾಡಿದೀವಿ. ಅಂದ್ರೆ 2024 ಅಲ್ಲಿ ನಮ್ ಜೊತೆ ಯಾರು ಇರಲಿಲ್ಲ, 2025 ಅಲ್ಲಿ ನಾವು ಇಷ್ಟು ದೊಡ್ಡ ಕುಟುಂಬ ಮಾಡ್ಕೊಂಡಿದೀವಿ ಅಂತ ಹೇಳ್ದಷ್ಟೇ. ನಂದು ಬಿಟ್ಟಾಕಿ ಇವಾಗ ನಿಮ್ ಬಗ್ಗೆ ಮಾತಾಡೋಣ. ಏನ್ ಇವಾಗ ಅನಿಸ್ತಿದ್ಯಾ ಲೈಫ್ ಕಷ್ಟ ಅಂತ? ನಿಮ್ಗೆ ಕೈಯಲ್ಲಿ ದುಡ್ಡು ನಿಲ್ತಾ ಇಲ್ಲ ಬ್ರೋ, ಬರೀ ಕ್ಯಾಲೆಂಡರ್ ಚೇಂಜ್ ಆಗ್ತಿದೆ, ಲೈಫ್ ಚೇಂಜ್ ಆಗ್ತಿಲ್ಲ ಅಂತ ಅನಿಸ್ತಿದ್ಯಾ? ಅನ್ಸುತ್ತೆ. ಬಿಕಾಸ್ ನಾವೆಲ್ಲ ಮಿಡಲ್ ಕ್ಲಾಸ್, ನಾವೆಲ್ಲ ಏನು ಆಗಲ್ಲ ಅಂತ ಕೂತ್ರೆ ಸಾಯೋವರೆಗೂ ಏನು ಆಗಲ್ಲ. ನಾವೆಲ್ಲ ಏನ್ ಮಾಡ್ಬೇಕು, ನಮ್ ಲೈಫ್ ನ ಮೂವ್ ಮಾಡಕ್ಕಾದ್ರೂ ನಾವು ಹೋರಾಡ್ಬೇಕು, ಅಂದ್ರೆ ಕಷ್ಟಪಟ್ಟು ದುಡಿಬೇಕು. ಏನು ಇಲ್ಲ ಕಂಡ್ರು, 2026 ಸ್ಟಾರ್ಟ್ ಆಗಿದೆ. ತುಂಬಾ ಜನರಿಗೆ ಒಂದೊಂದು ಡ್ರೀಮ್ ಇರುತ್ತೆ. ನಾನ್ ಡಾಕ್ಟರ್ ಆಗ್ಬೇಕು, ನಾನು ಪೊಲೀಸ್ ಆಗ್ಬೇಕು, ನಾನು ಇನ್ಫ್ಲುಯೆನ್ಸರ್ ಆಗ್ಬೇಕು, ನಾನು ಆ ತರ ಕ್ರಿಯೇಟರ್ ಆಗ್ಬೇಕು, ನಾನು ಈ ತರ ಕ್ರಿಯೇಟರ್ ಆಗ್ಬೇಕು, ಅದು ಇದು ಅಂತ ಎಲ್ಲ ಇರುತ್ತೆ. ನಿಮಗೆ ಏನ್ ಆಗ್ಬೇಕು ಅಂತ ಆಸೆ ಇದೆಯೋ ಅದ್ರ ಕಡೆ ಫೋಕಸ್ ಮಾಡಿ. ನಿಮ್ನ ಆಡ್ಕೊಂಡು ನಗಾಡ್ಕೊಂಡು ನಿಮ್ನ ಬಿಟ್ಟೋಗಿರ್ತಾರಲ್ಲ ಅವರು ಕೂಡ ರಿಟರ್ನ್ ಬರಬೇಕು, ಆ ರೇಂಜ್ ಬೆಳೆದು ತೋರಿಸಿ. ಪ್ರೆಸೆಂಟ್ ಏನ್ ಹಾರ್ಡ್ ವರ್ಕ್ ಮಾಡ್ತಿದ್ರು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಅಂಡ್ ಇನ್ನು ಕೆಲವರು ರಿಲೇಶನ್ಶಿಪ್ ಎಲ್ಲ ಇದ್ಕೊಂಡು 6 ತಿಂಗಳು ಚಿನ್ನಿ ಬಂಗಾರಿ ಅಂತ ಸ್ಟೋರಿ ಹಾಕೋದು, ಇನ್ನು 6 ತಿಂಗಳು ನೀನಿಲ್ಲ ಅಂದ್ರೆ ಇನ್ನೊಬ್ಳು ಅಂತ ಸ್ಟೋರಿ ಹಾಕೋದು, ಇದೆಲ್ಲ ಬಿಟ್ಟು ತೆಗ್ ಸೈಡ್ ಇಟ್ಟು ಸ್ವಲ್ಪ ಲೈಫ್ ಕಡೆ ಫೋಕಸ್ ಮಾಡಿ. ಅಕಸ್ಮಾತ್ ದುಡ್ಡು ಮಾಡಿದ್ರೆ ಅನ್ಕೊಳ್ಳಿ, ಆಮೇಲೆ ಲವ್ ಇವೆಲ್ಲ ಆಟೋಮೆಟಿಕ್ ಬಂದ್ಬಿಡುತ್ತೆ. ಓಕೆನಾ? ಸೊ ಇವಾಗ ಫೋಕಸ್ ಆನ್ ಕೆರಿಯರ್. 2025 ಬಂದ್ಮೇಲೆ ಏನೋ ಒಂಥರ ಲೈಟ್ ಆಗಿ ಚೇಂಜ್ ಆಗಿದೆ ನನ್ನ ಲೈಫ್ ಅನಿಸ್ತಿದೆ. 2026 ಕೂಡ ಬಂತಲ್ವಾ, ನೀವು ನೋಡ್ತಾ ಇರಿ 2027 ಬರೋಷ್ಟಲ್ಲಿ ಎಷ್ಟು ಇಂಪ್ರೂವ್ ಆಗಿರ್ತೀನಿ ಅಂತ. ನನ್ನ ಜೊತೆಗೆ ನೀವು ಇಂಪ್ರೂವ್ ಆಗಬೇಕು, ಅದೇ ನನ್ನ ಉದ್ದೇಶ. ಅರ್ಥ ಆಗಿರುತ್ತೆ ಅನ್ಕೋತೀನಿ. ಲವ್ ಯು ಆಲ್ ಗೈಸ್, ಬೈ, ಟೇಕ್ ಕೇರ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಫಾಲೋ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ ನಮ್ಮ ಪೇಜ್ ನ. ಬಿಕಾಸ್ ನಾವು 2.5 ಲಕ್ಷ ಫಾಲೋವರ್ಸ್ ಗೆ ತುಂಬಾ ಹತ್ರ ಇದೀವಿ. ಬೇಗ ಹಿಟ್ ಮಾಡೋಣ. ಓಕೆ, ಹುಷಾರು ಕಂಡ್ರಪ್ಪ. ಬಾಯ್ ಬಾಯ್.